ಯಾಕೆ ಆ ರೀತಿ ಹೇಳ್ತಾ ಇದೆಯಾ? ಯಾಕೆಂದರೆ ಅವನ ಅಗತ್ಯ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದೆ ಅದಕ್ಕೆ. ಅಲ್ಲ ಗೌತಮ್, ಅಲ್ಲಿಗಿಂತ ಅಗತ್ಯ ಇಲ್ಲಿ ಜಾಸ್ತಿ ಇದೆಯಾ? ಅಲ್ಲ, ಮನೆ ಕೆಲಸ ಮಾಡೋಕ್ಕೆ ಮನೆ ಕೆಲಸದವ್ರು ಇದ್ದಾರಲ್ಲ, ಅಂದರೆ ಅವನಿಗೆ ಇಲ್ಲೇನು ಕೆಲಸ ಆಗಾದ್ರೆ? ಹೌದು ಮಾವ, ನಿಜ. ಮನೆ ಕೆಲಸ ಮಾಡೋದಕ್ಕೆ ಕೆಲಸದವ್ರು ಇದ್ದಾರೆ, ಬಟ್ ಮನೆಯವ್ರನ್ನ ಕೇರ್ ಮಾಡೋದಕ್ಕೆ ಮನೆಯವರೇ ಇರಬೇಕಲ್ವಾ? ಅದನ್ನ ನಾವೇ ಮಾಡಬೇಕು, ಅದು ನಮ್ಮ ಡ್ಯೂಟಿ. ಅಲ್ಲ, ಅದು ನಿಜಾನೇ. ಆದರೆ ಇಲ್ಲಿ ಯಾರು ಕೇರ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಸ್ವಲ್ಪ ಕ್ಲಾರಿಟಿ ಕೊಡು ಗೌತಮ್. ಜಯದೇವ್ ಮಲ್ಲಿನ ಕೇರ್ ಮಾಡಬೇಕು, ಅವಳನ್ನ ನೋಡ್ಕೋಬೇಕು. ಇದೇನು ಗೌತಮ್, ಒಂದೆರಡು ದಿವಸ ಆದರೂ ಓಕೆ, ತಿಂಗಳಗಟ್ಟಲೆ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಾಗತ್ತಾ? ಆಫೀಸಲ್ಲಿ ಕೆಲಸ ಇರಲ್ವಾ? ರಜಾ ಸಿಗುತ್ತೆ, ನಾನು ಕೊಡ್ತೀನಿ. ಅಷ್ಟು ದಿನನಾ? ಹಾಂ, ಅದರಲ್ಲೇನಿದೆ. ಈಗ ಆಫೀಸ್ಗಳಲ್ಲಿ ಹೆಂಗಸರಿಗೆ ಪ್ರೆಗ್ನೆನ್ಸಿ ಲೀವ್ ಕೊಡಲ್ವಾ? ಹಾಗೆ ಪ್ರೆಗ್ನೆಂಟ್ ಇರೋ ಹೆಂಗಸರನ್ನ ನೋಡ್ಕೊಳ್ಳೋದಕ್ಕೆ ಗಂಡಂದ್ರಿಗೆ ಒಂದಷ್ಟು ತಿಂಗಳ ರಜಾ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದರ ಪ್ರಯುಕ್ತ ಮೊದಲನೇದಾಗಿ ಜಯದೇವ್ಗೆ ರಜಾನ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. ಇದು ಕಂಪಲ್ಸರಿ ರಜಾ, ನೋ ಅನ್ನೋ ಆಗಿಲ್ಲ. ಅಯ್ಯೋ ದೇವ್ರೆ, ಎಂಥ ಅಪರ್ಚುನಿಟಿನ ಮಿಸ್ ಮಾಡಿಕೊಂಡೆ. ನಾನು ಮದುವೆ ಆಗಿದ್ದರೆ ಮಕ್ಕಳು ಮಾಡೋದನ್ನೇ ಫುಲ್ ಟೈಮ್ ಜಾಬ್ ಮಾಡಿಕೊಂಡು ಪಾರ್ಟ್ ಟೈಮಿಗೆ ಆಫೀಸ್ಗೆ ಹೋಗ್ಬೋದಾಗಿತ್ತು. ವರ್ಕ್ ಫ್ರಮ್ ಹೋಮ್. ಅಲ್ಲ ಗೌತಮ್, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಇದು ಯಾವ ಮಟ್ಟಕ್ಕೆ ಸರಿ? ಯಾಕಮ್ಮ ಸರಿ ಹೋಗಲ್ಲ? ಮಲ್ಲಿ ಪ್ರೆಗ್ನೆಂಟ್ ಇದ್ದಾಳೆ, ಗಂಡ ಆದವನು ಅವಳ ಜೊತೆಗಿರಲ್ಲ, ಅವಳಿಗೆ ಟೈಮ್ ಕೊಡಲ್ಲ ಅಂದರೆ ಹೇಗೆ? ನಾನು ಎಲ್ಲ ಯೋಚನೆ ಮಾಡಿನೇ ಈ ಡಿಸಿಷನ್ಗೆ ಬಂದಿದ್ದೀನಿ. ಇದು ಕರೆಕ್ಟ್ ಆಗಿದೆ, ಪ್ರಾಕ್ಟಿಕಲ್ ಆಗಿದೆ. ಸೊ ಇನ್ಮೇಲೆ ಜಯದೇವ್ ಆಫೀಸಿಗೆ ಬರೋದು ಬೇಡ. ಮ್ಯಾಕ್ಸಿಮಮ್ ಟೈಮ್ ಅವನು ಮಲ್ಲಿ ಜೊತೆ ಇರಬೇಕು, ಅವಳನ್ನ ಕೇರ್ ಮಾಡಬೇಕು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದೇ ಅವನಿಗೆ ಫುಲ್ ಟೈಮ್ ಜಾಬ್ ಡ್ಯೂಟಿ ಅಷ್ಟೇ. ಛೇ, ಒಳ್ಳೆ ಫಿಟ್ಟಿಂಗ್ ಇಟ್ಟ. ಇನ್ಮೇಲೆ ನಾನು ದಿಯಾನ ಹೇಗೆ ಮೀಟ್ ಮಾಡಲಿ? ಎಲ್ಲ ಅದಕ್ಕೂ ಒಂದೇ ಸಲ ಫುಲ್ ಸ್ಟಾಪ್ ಇಟ್ಬಿಟ್ನಲ್ಲ. ಏನು ಯೋಚನೆ ಮಾಡ್ತಾ ಇದ್ದೆ ಜೈ? ನಾನು ಹೇಳಿ ಸರಿ ತಾನೆ? ಮಲ್ಲಿನ ಅಷ್ಟೊಂದು ಪ್ರೀತಿಸೋ ಗಂಡನಾಗಿ ನಾನು ಹೇಳಿ ಸರಿ ಇದೆ ಅಲ್ವಾ? ಬ್ರೋ, ಅಫ್ಕೋರ್ಸ್ ನೀನು ಹೇಳಿದ್ಮೇಲೆ ಓಕೆ, ಎಲ್ಲ ಕರೆಕ್ಟಾಗಿರುತ್ತೆ. ಛೇ, ಈ ಗೌತಮ್ ಬೇರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಅಲ್ಲ, ಏನಾಗಿರ್ಬೋದು? ಗುಂಡು, ಒಳ್ಳೆ ಕೆಲಸ ಮಾಡಿದೆ ಕಣ. ನಾವು ಯಾರು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಅದಕ್ಕೆ ಹೇಳೋದು, ನೀನು ನಿಮ್ಮ ತಾತನ ಥರ ಅಂತ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರನೇ ತಗೊಂಡಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ. ನನಗಂತೂ ಖುಷಿ ಆಗ್ಬಿಡ್ತಪ್ಪ. ಸರಿ ಅಷ್ಟೇ. ಗೌತಮ್ ಅವರು ದಿಢೀರಂತ ಯಾಕೆ ಡಿಸಿಷನ್ ತಗೊಂಡ್ರು? ಏನಾದ್ರು ಉದ್ದೇಶ? ಮಹಿ, ನನ್ನ ಲ್ಯಾಪ್ಟಾಪ್ ಚಾರ್ಜರ್ ನೋಡಿದ್ಯಾ? ಎಲ್ಲ ಇಟ್ಟಂಗಿತ್ತಪ್ಪ. ಯಾಕೆ ಮಹಿ, ಏನಾಯ್ತು? ಅಲ್ಲ ಜೀವ, ನಾವು ಅವತ್ತು ಅಂದ್ಕೊಂಡಿದ್ದೇನು, ಅಪೇಕ್ಷಾ ಮದುವೆ ಆದಾಗಿಂದ ಮಾವ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಅದರಿಂದಾಗಿ ಅತ್ತೆ ಕೂಡ ಮೊದಲಿನ ಹಾಗೆ ಆ್ಯಕ್ಟಿವ್ ಆಗಿಲ್ಲ. ಅದಕ್ಕೋಸ್ಕರ ಹೊರಗಡೆ ಹೋಗಿ ಎಲ್ಲಾದರೂ ಚೆನ್ನಾಗಿ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮಾವ ಹೀಗೆ ಮಾಡಿಬಿಟ್ರು. ಈಗ ಅತ್ತೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ತುಂಬ ವೀಕ್ ಆಗ್ತಿದ್ದಾರೆ. ಅವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಜೀವ. ಏನು ಗೊತ್ತಾ ಮಹಿ, ತನ್ನ ಮಗಳೇ ಹೀಗೆ ಮಾಡಿಬಿಟ್ಲಲ್ಲ ಅಂತ ಅಪ್ಪಂಗೆ ತುಂಬ ಬೇಜಾರಾಗಿದೆ. ಮನ್ಸು ಹಗುರ ಮಾಡ್ಕೊಳ್ಳೋದಕ್ಕೆ ಮನೆಯಿಂದ ಆಚೆ ಹೋಗಿರ್ಬೋದು. ಮನ್ಸು ಹಗುರ ಆಗ್ತಿದ್ದಾಗೆ ವಾಪಸ್ ಬರ್ತಾರೆ. ಅಕಸ್ಮಾತಾಗಿ 2-3 ದಿನ ಆದರೂ ವಾಪಸ್ ಬಂದಿಲ್ಲ ಅಂತಂದರೆ ಆಮೇಲೆ ಮುಂದಿನ ಬಗ್ಗೆ ಯೋಚನೆ ಮಾಡೋಣ. ಜೀವ, ಹೀಗಾಗಿದೆ ಅಂತ ನಾವು ಗೌತಮ್ ಅಣ್ಣನ ಹೇಳೋಣವಾ? ಅಣ್ಣಂಗೆ ಹೇಳಿದ್ರೆ ಅವ್ನಿಗಿರೋ ಕಾಂಟ್ಯಾಕ್ಟ್ಸ್ಗೆ ಮಾವ ಎಲ್ಲೇ ಇದ್ರೂ ಇಮಿಡಿಯೇಟಾಗಿ ಸಿಕ್ಬಿಡ್ತಾರೆ. ಏನಂತೀಯಾ? ಬೇಡ ಮಹಿ, ಭಾವಂಗೆ ಗೊತ್ತಾದರೆ ಅಕ್ಕಂಗೂ ವಿಷಯ ಗೊತ್ತಾಗತ್ತೆ. ಅಕ್ಕಂಗೆ ವಿಷಯ ಗೊತ್ತಾದರೆ ಇಷ್ಟು ದಿನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ ಅಂತ ಕ್ವಶನ್ ಮಾಡ್ತಾಳೆ. ಹೇಗಿದ್ರು ಅಪ್ಪನೇ ಕಾಲ್ ಮಾಡಿ ನಾನು ಹುಷಾರಾಗಿದ್ದೀನಿ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದ್ರಲ್ವಾ, ಸ್ವಲ್ಪ ದಿನ ಕಾಯೋಣ. ಒಂದು ನಿಮಿಷ.
ಅದೇನು ಎಡವಟ್ ಮಾಡ್ಕೊಂಡೆ? ಎಡವಟ ನಾನೇನು ಮಾಡಿಲ್ಲ ಮಾಮ್. ಮತ್ತು ಗೌತಮ್ ಯಾಕೆ ಹಾಗೆ ಮಾತಾಡಿದ್ದು? ನೀನೇ ಕೇಳಿಸ್ಕೊಂಡಿಯಲ್ಲ ಅಣ್ಣ ಕೊಟ್ಟಿದ್ದ ರೀಸನ್ನ, ನಾನಿನ್ನೇನು ಹೇಳಿ? ಇದನ್ನು ನಾನು ನಂಬೇಕಾ? ಮಾಮ್ ನೀನು ಈ ಥರ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ ಮಾಮ್? ಅಣ್ಣ ಹೇಳಿದ್ದು ನೀನೇ ಕೇಳಿಸ್ಕೊಂಡೆ ತಾನೆ, ಮಲ್ಲಿನ ಹುಷಾರಾಗಿ ನೋಡ್ಕೋಬೇಕು, ಗಂಡ ಆಗಿ ಜೊತೆಲಿರಬೇಕು, ಹಾಗೆ ಹೀಗೆ ಅಂತ. ಅದಕ್ಕೂ ಮೇಲೆ ನೀನು ನನ್ನ ಮೇಲೆ ಡೌಟ್ ಪಟ್ರೆ ನಾನೇನು ಉತ್ತರ ಕೊಡಲಿ ಮಾಮ್? ಅದು ನನ್ನ ತಪ್ಪಲ್ಲ, ನೀನಾಗಿ ನೀನೇ ಮಾಡ್ಕೊಂಡಿದ್ದು. ನಾನು ಯಾರನ್ನು ಬೇಕಾದರೂ ನಂಬ್ತೀನಿ, ಆದರೆ ನಿನ್ನ ಮೇಲೆ ಮಾತ್ರ ಪೂರ್ತಿಯಾಗಿ ನಂಬಿಕೆ ಬರಲ್ಲ. ಅಳಿಮಯ್ಯ, ನಿನ್ನ ನೋವು ಸಂಕಟ ನಂಗೆ ಅರ್ಥ ಆಗುತ್ತೆ ಕಣೋ, ಆದರೆ ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ನಿನಗೆ ಮನೆ ಊಟವೇ ಗತಿ. ಹಣೆ ಬರಕ್ಕೆ ಹೊಣೆ ಯಾರು? ಕರ್ಮ ಬಂತ ಜಡಿ ನಿನಗೆ. ದಿನ ಪೂರ್ತಿ ಅದೆಷ್ಟು ದಿನ ಗೊತ್ತಿನ, ಇನ್ನ ದಿನ ಪೂರ್ತಿ ಅದು ದರಿದ್ರ ಮುಖ ನೋಡ್ಕೊಂಡೆ ಸಾಯ್ಬೇಕಲ್ಲ ನೀನು. ರೀ ಬಂದೆ ಮಲ್ಲಿ. ಗೌತಮವ್ರೆ, ಜಯದೇವನ ಯಾಕೆ ಇದ್ದಕ್ಕಿದ್ದಂಗೆ ಮನೇಲೇ ಇರೋಕ್ಕೆ ಹೇಳಿದ್ರಿ? ನಾನು ಇದನ್ನು ಇದ್ದಕ್ಕಿದ್ದಾಗೆ ಹೇಳಿರ್ಬೋದು, ಬಟ್ ಇದು ಇದ್ದಕ್ಕಿದ್ದಾಗೆ ತೊಗೊಂಡಿರೋ ಡಿಸಿಷನ್ ಅಲ್ಲ. ಇಟ್ ಈಸ್ ಎ ವೆರಿ ವೆಲ್ ಥಾಟ್ ಆಫ್ ಡಿಸಿಷನ್. ಇದರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ವಿಚಿತ್ರ ಅನ್ನಿಸ್ತು ಅಷ್ಟೇ. ಅಲ್ಲ ರೀ, ಅದ್ಯಾಕೆ ಹಾಗೆ ಅನ್ಕೋಬೇಕು? ಗಂಡ ಹೆಂಡ್ತಿನ ಕೇರ್ ಮಾಡೋದು ವಿಚಿತ್ರ ಹೇಗಾಗುತ್ತೆ? ಹೆಂಡ್ತಿನ ಜೋಪಾನವಾಗಿ ನೋಡ್ಕೊಳ್ಳೋದು ಗಂಡಿನ ಡ್ಯೂಟಿ. ಅದು ಹಾಗೆ ಇರಬೇಕಾಗಿರೋದು. ನೋಡಿ, ಸುಮ್ಮನೆ ಏನೇನೋ ಹೇಳಿ ತೇಪೆ ಹಚ್ಚೋದಕ್ಕೆ ನೋಡಬೇಡಿ. ನನಗೆ ಗೊತ್ತು ಇದ್ರ ಹಿಂದೆ ಇನ್ನೇನೋ ಇದೆ, ಆದರೆ ನೀವು ನನ್ನ ಹತ್ರ ಹೇಳ್ಕೊತಿಲ್ಲ ಅಷ್ಟೇ. ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಭೂಮಿಕಾ. ನೀವು ದಯವಿಟ್ಟು ಇದನ್ನು ಅಷ್ಟೊಂದು ಸೀರಿಯಸ್ ಮಾಡಬೇಡಿ. ಇದು ಭಾಳ ಸ್ಟ್ರೇಟ್ ಆಗಿದೆ, ಸರಳವಾಗಿದೆ. ಇಂಥ ಟೈಮಲ್ಲಿ ಗಂಡ ಹೆಂಡತಿ ಜೊತೆ ಇರಬೇಕು, ಅವಳು ಕೇರ್ ಮಾಡಬೇಕು ಅಷ್ಟೇ. ನಿಜ ಹೇಳಿ, ಅಷ್ಟೇನಾ? ಅಷ್ಟೇ ಕಣ್ರಿ. ಇನ್ನೊಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. ಜಯದೇವ್ನ ದಿಯಾಯಿಂದ ದೂರ ಇಡಬೇಕು ಅಂದರೆ, ಮಲ್ಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಅವನು ಮನೇಲೇ ಇರಬೇಕು. ಆಚೆ ಬಿಟ್ಟರೆ ದಿಯಾ ಹತ್ರ ಓಡೋಗ್ತಾನೆ. ಹೀಗೆ ಮಾಡೋದ್ರಿಂದ ಜಯದೇವ್ ಮತ್ತು ದಿಯಾ ಕನೆಕ್ಷನ್ನು ಕಟ್ಟಾದಾಗೂ ಆಗುತ್ತೆ, ಅವನು ಮಲ್ಲಿಗೆ ಹತ್ರ ಆದಾಗೂ ಆಗುತ್ತೆ. ಅದಕ್ಕೆ ಈ ಡಿಸಿಷನ್ ತೊಗೊಂಡೆ. ಇಸ್ ದಟ್ ಕ್ಲಿಯರ್? ಬೇರೆ ಏನೂ ಇಲ್ಲ, ಇಷ್ಟೇ. ಮತ್ತೆ ಕೇಳ್ತಿದ್ದೀನಿ, ನಿಜವಾಗ್ಲೂ ಅಷ್ಟೇನಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೇನೂ ಇಲ್ಲ, ಅಷ್ಟೇ. ಯಾಕೆ ಪಾಪ ನಾನು ನಿಮ್ಮ ತಪ್ಕೋಬಾರ್ದಾ? ತಪ್ಕೋಬೋದು ಮಗಳೇ, ಆದ್ರೆ ಈ ಥರ ನೀನು ಓವರ್ ಸ್ಪೀಡಾಗಿ ಬಂದು ನನ್ನ ಮೇಲೆ ಬಿದ್ದರೆ ಡ್ಯಾಮೇಜ್ ಆಗಿರೋ ಬಾಡಿಗೆ ನೋವಾಗುತ್ತಮ್ಮ. ನಿಮ್ಮಪ್ಪ ತಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಓ ಹೌದಲ್ವಾ? ಸಾರಿ ಪಾಪ, ನಿಮ್ಮನ್ನ ನೋಡಿ ತುಂಬಾ ದಿನ ಆಗಿತ್ತಲ್ವಾ, ಅದಕ್ಕೆ ಖುಷಿಯಿಂದ ಓಡ್ ಬಂದೆ. ಅಯ್ಯೋ ಬಾ ಮಗಳೇ, ಬಾರ ಮನೆ. ಏನು ಗೊತ್ತಾ ಪುಟ್ಟ, ಅಪ್ಪನ ಸಿಚುವೇಶನ್ ಹೇಗಿದೆ ಅಂತ ನೋಡ್ತಿದ್ಯಲ್ಲ, ಇಂಥ ಟೈಮಲ್ಲಿ ನಾವು ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಹೀಗೆಲ್ಲ ಹಾರೋದು, ಮೈ ಮೇಲೆ ಬೀಳೋದು ಮಾಡಬಾರ್ದು, ಅವ್ರಿಗೆ ನೋವಾಗುತ್ತಲ್ವಾ? ಸರಿ ಸರಿ, ಇನ್ಮೇಲೆ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳೋಣ. ನಾನು ಈ ಅಪ್ಪಂಗೆ ಊಟ ಮಾಡಿಸ್ತೀನಿ. ಇನ್ಮೇಲೆ ಅಪ್ಪಂಗೆ ನಾನೇ ಅಮ್ಮ ಆಗ್ತೀನಿ. ಅಪ್ಪನಿಗೆ ಅಮ್ಮ ಆಗೋದು ಇದು ಕೇಳಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ ಪುಟಿ? ನನಗಮ್ಮ ಆಗ್ತೀಯ ನೀನು? ಓಕೆ, ಈಗ ಮಗು ಅಮ್ಮನ ಮಡಿಲಲ್ಲಿ, ಮಗು ತಾಚಿ. ಆಹಾ, ಆದ್ರೂ ನೀವ್ ಈ ತರ ಮಾಡ್ಬಾರ್ದಾಗಿತ್ತಪ್ಪ. ನಾನೇನ್ ಮಾಡಿದೆ ಮಗಳ? ಅಲ್ಲ ಅಪ್ಪ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀರಾ ತಾನೆ? ಹೌದು. ಹಾಗಾದ್ರೆ ನೀವ್ ಯಾಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿಲ್ಲ? ನೋಡ್ಕೊಂಡು ಹೋಗಿದ್ದಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ ಅಲ್ವಾ? ಅಯ್ಯೋ ಲೇ 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 ಪುಟ್ಟಿ, ಅಪ್ಪನ ಹೀಗಾಗಿದೆ ಅಂತ ಸಿಂಪತಿ ತೋರ್ಸೋದು ಬಿಟ್ಟು ಟ್ರಾಫಿಕ್ ರೂಲ್ಸ್ ಹೇಳ್ಕೊಡ್ತಾ ಇದೆಯಲ್ಲೇ, ನೋಡ್ತಾ ಇಲ್ಲ. ಆದರೂ ನೀನು ಹೇಳ್ತಾ ಇರೋದು ಕರೆಕ್ಟ್. ನಾವು ದೊಡ್ಡವರು ಮಕ್ಳಿಗೆ ಬುದ್ಧಿ ಹೇಳ್ತೀವಿ, ಆದರೆ ನಾವೇ ತಪ್ಪು ಮಾಡ್ತೀವಿ. ಆಯ್ತಮ್ಮ, ಇನ್ಮೇಲೆ ಆ ಕಡೆ ಈ ಕಡೆ ನೋಡ್ಕೊಂಡು ಹುಷಾರಾಗಿ ರೋಡ್ ಕ್ರಾಸ್ ಮಾಡ್ತೀವಿ. ಗುಡ್ ಬಾಯ್.
ಏನ್ರಿ ಯಾರು ನೋಡ್ತಾ ಇದ್ದೀರಾ? ಅಷ್ಟು ಹೇಳಿದ್ನಲ್ಲ, ಅಷ್ಟು ಹೇಳಿದ್ರು ಇನ್ನೂ ನಿಮ್ಮ ಡೌಟ್ ಕ್ಲಿಯರ್ ಆಗಿಲ್ವಾ? ಇಲ್ಲ, ಡೌಟ್ ಇನ್ನೂ ಜಾಸ್ತಿ ಆಯ್ತು. ನೋಡಿ ಗೌತಮ್ ಅವರೇ, ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಇನ್ನೇನೋ ಇದೆ, ಆದರೆ ನೀವು ನನ್ನ ಹತ್ರ ಹೇಳ್ತೀರಾ. ಅದೇನು ಅಂತ ನನಗೆ ಗೊತ್ತಾಗಬೇಕು, ಹೇಳಿ. ಇಲ್ಲ ಭೂಮಿಕಾ, ಇಂಥ ಟೈಮಲ್ಲಿ ಮಲ್ಲಿ ಜೊತೆ ಜಯದೇವ್ ಇರಬೇಕು ಅನ್ನೋದಷ್ಟೇ ನನ್ನ ಮೈಂಡಲ್ಲಿರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಷ್ಟೇ ಆಗೋದಕ್ಕೆ ಸಾಧ್ಯನೇ ಇಲ್ಲ ಗೌತಮ್ ಅವರೇ. ಪೂರ್ತಿಯಾಗಲ್ಲದೆ ಇದ್ರು ತಕ್ಕ ಮಟ್ಟಿಗೆ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಆ ಬೇಸಿಸ್ ಮೇಲೆ ಕೇಳ್ತಿದ್ದೀನಿ. ಇದರ ಹಿಂದೆ ಇನ್ನೇನೋ ಇದೆ. ಪ್ಲೀಸ್ ಅದೇನು ಅಂತ ಹೇಳಿ. ನೀವು ಯಾಕೋ ನಾನು ಬಿಡೋ ಥರ ಕಾಣಿಸ್ತಾ ಇಲ್ಲ. ನೀವು ಹೇಳಿ, ನಾನು ಬಿಡ್ತೀನಿ. ನೋಡಿ, ಮಲ್ಲಿ ಈಗ ಪ್ರೆಗ್ನೆಂಟ್. ಇಂಥ ಸಮಯದಲ್ಲಿ ಅವಳ ಬಾಡಿ ಮೈಂಡು ಎಲ್ಲ ಬಹಳ ಸೂಕ್ಷ್ಮವಾಗಿರುತ್ತೆ. ಇಂಥ ಟೈಮಲ್ಲಿ ಆರಾಮಾಗಿರಬೇಕು ಅವಳು. ಈ ಸಮಯದಲ್ಲಿ ತನ್ನ ಗಂಡನಿಗೆ ಇನ್ನೊಬ್ಬಳ ಜೊತೆ ಅಫೇರ್ ಇದೆ ಅಂತ ಗೊತ್ತಾದಾಗ ಅವಳ ಮನಸ್ಸಿಗೆ ಎಷ್ಟು ನೋವಾಗಬೇಡ, ಎಷ್ಟು ನೊಂದ್ಕೋಬೇಡ ಅವಳು. ಅದಕ್ಕೆ ಅವನಿಗೆ ಇಲ್ಲೇ ಇರೋದಕ್ಕೆ ಹೇಳಿದ್ದೀನಿ. ಇಲ್ಲೇ ಇದ್ರೆ ಎಲ್ಲದಕ್ಕೂ ಬ್ರೇಕ್ ಬೀಳುತ್ತೆ ಅಂತ. ಮತ್ತ್ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ರೀಸನಲ್ಲಿ ಹೇಳಿದ್ನಲ್ಲ. ನನಗೀಗಲೂ ಸಮಾಧಾನ ಆಗ್ತಿಲ್ಲ. ನೀವು ಹೇಳ್ತಿರೋದು ವ್ಯಾಲಿಡ್ ರೀಸನ್ ಅಂತ ಅನ್ನಿಸ್ತಿಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಇಷ್ಟು ಹೇಳಿದ ಮೇಲೂ ನೀವು ಹೀಗೆ ಕೇಳಿದ್ರೆ ನಾನು ಏನು ಅಂತ ಹೇಳಿ? ನಿಮ್ಗೆ ಹೇಗೆ ಕನ್ವಿನ್ಸ್ ಮಾಡ್ಬೇಕು ನನಗಂತೂ ಅರ್ಥ ಆಗ್ತಲ್ಲ ಭೂಮಿಕಾ. ಸಾರಿ. ನೀವು ಹೇಗೆ ಅರ್ಥ ಮಾಡಿಸಿದ್ರು ನಾನು ಕನ್ವಿನ್ಸ್ ಆಗಲ್ಲ ಗೌತಮ್ ಅವರೇ. ಯಾಕಂದ್ರೆ ನಾವಾಗಲೇ ಹೋಗಿ ದಿಯಾಗೆ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡಿ ಬಂದಿದ್ದೀವಿ. ಸೊ ಅದಾದ್ಮೇಲೆ ಅವರಿಬ್ರು ಮಾತಾಡ್ತಿಲ್ಲ, ಮೀಟ್ ಆಗ್ತಿಲ್ಲ. ಮತ್ತೆ ಯಾಕೆ ಇದನ್ನ ಮಾಡ್ತಿದ್ದೀರಾ? ಕರೆಕ್ಟ್. ಆ ಮಿಸ್ಟೇಕು ಮತ್ತೆ ರಿಪೀಟ್ ಆಗದೆ ಇರಲಿ ಅಂತ ಈ ಡಿಸಿಷನ್ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆಗೆ ಎಕ್ಸ್ಟ್ರಾ ಕೆಲಸ ಕೊಡಬೇಡಿ. ಅಷ್ಟೊಂದು ಯೋಚನೆ ಮಾಡೋಕೆ ಹೋಗಬೇಡಿ. ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಅದನ್ನು ಗುಡ್ 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 ಗರ್ಲ್. ಮಲಿ, ಏನಾಗಿ ನೋಡ್ತಿದ್ಯಾ? ಯಾವತ್ತು ನೋಡದೆ ಇರೋ ಥರ ನನ್ನ ಫೇಸಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ರೀ, ನಿಜ ಹೇಳಿ, ನಿಮಗೆ ಭಾವನವ್ರು ಹಂಗೆ ಹೇಳಿದ್ದು ಬೇಜಾರಾಗಿಲ್ಲ ತಾನೆ? ಯಾವಾಗಲೂ ಕೆಲಸ ಅಂತ ಹೊರಗಡೆನೇ ಇರ್ತಾ ಇದ್ರಿ. ಕಾಲಿಗೆ ಚಕ್ರ ಕಟ್ಕೊಂಡವ್ರಂಗೆ ಯಾವಾಗಲೂ ಓಡಾಡ್ತಿದ್ರಿ. ಇವಾಗ ಮನೇಲೇ ಇರಬೇಕು ಅಂತ ಬಂದರೆ ನಿಮಗೆ ಬೇಜಾರಾಗಲ್ವಾ? ನಿಮಗೆ ಬೋರ್ ಆಗಲ್ವಾ ರೀ? ಹಾಂ, ಸಾಯೋಷ್ಟು ಬೋರ್ ಆಗ್ತಿದೆ. ಆದ್ರೆ ಏನು ಮಾಡೋದು, ಬೇರೆ ವಿಧಿ ಇಲ್ಲ. ರೀ, ಯಾಕೆ ಸುಮ್ಮನೆ ಆಗ್ಬಿಟ್ರೆ ಏನು ಯೋಚನೆ ಮಾಡ್ತಿದ್ದೀರಾ? ಹೇಳಿ, ನಿಮಗೆ ನನ್ನ ಜೊತೆ ಇರೋಕ್ಕೆ ಖುಷಿನೇ ಅಲ್ವಾ? ಕೇಳ್ತಿಯಲ್ಲ ಮಲ್ಲಿ. ಆ್ಯಕ್ಚುಲಿ ನನಗೂ ನಿನ್ನ ಜೊತೆಗಿರಬೇಕು, ನಿನ್ನ ಸೇವೆ ಮಾಡಬೇಕು, ಅದು ಇಂಥ ಪರಿಸ್ಥಿತಿಲಿ ಅಂತ ತುಂಬಾ ಆಸೆ ಇದೆ. ಆದರೆ ಏನು ಮಾಡಲಿ ಮಲ್ಲಿ, ಈ ನನ್ನ ತಲೆ ಮೇಲೆ ಒಂದು ಫಿಕ್ಸ್ಡ್ ಜವಾಬ್ದಾರಿಗಳು, ಕೆಲಸಗಳು ಅಂತ ಒಂದಷ್ಟು ಇದ್ದಾವೆ. ಅದನ್ನು ನಾನು ಏನು ಮಾಡ್ತೀನೋ ಬಿಡ್ತೀನೋ, ಬಟ್ ಆ ಕೆಲಸ ಅಂತೂ ಮಾಡಲೇಬೇಕು. ಹಾಗಾಗಿ ಇಡೀ ದಿನ ಬ್ಯುಸಿ ಇರ್ತಿದ್ದೆ. ಆದರೆ ಈಗ ನೋಡು, ಈ ಕನಸು ನನ್ಸಾಗೋದು ಅಂತಾರಲ್ಲ ಹಾಗೆ. ನಾನೇ ಸ್ವಲ್ಪ ದಿನ ಇದ್ದಿದ್ರೆ ಅಣ್ಣನ ಹತ್ರ ಹೋಗಿ, ಬ್ರೋ ನಂಗೆ ಈ ಥರ ಆಸೆಗಳಿದೆ, ದಯವಿಟ್ಟು ನಾನು ಸ್ವಲ್ಪ ಬಿಟ್ಕೊಡು ಅಂತ ಕೇಳೋಣ ಅಂತಿದ್ದೆ. ಬಟ್ ಅಷ್ಟರಲ್ಲಿ ಅದೇನು ಕತೆನೋ ಅವನಿಗೆ ಮೋಸ್ಟ್ಲಿ ಅರ್ಥ ಆಯಿತು ಅನಿಸುತ್ತೆ. ಅದಕ್ಕೆ ಈ ಕನಸು ನನ್ಸಾಗುತ್ತೆ ಅಂತಾರಲ್ಲ, ಆ ಥರ ನಿನ್ನ ಸೇವೆ ಮಾಡೋದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾನೆ. ಈ ಥರ ಆಸೆ ಎಲ್ರಿಗೂ ಅಷ್ಟು ಈಸಿಯಾಗಿ ಈಡೇರಲ್ಲ ಅಲ್ವಾ ಮಲ್ಲಿ? ಆ್ಯಂಡ್ ಮಲ್ಲಿ, ನಿನ್ನ ಸೇವೆ ಮಾಡೋ ಕೆಲಸ ನನಗೆ ಸಿಕ್ಕಿರೋದಕ್ಕೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಒಂಥರ ತೃಪ್ತಿ ಫೀಲ್ ಆಗ್ತಿದೆ. ಒಂಥರ ಅದನ್ನು ಪುಣ್ಯ, ಭಾಗ್ಯ ಅಂದರೂ ತಪ್ಪಾಗಲ್ಲ. ಮಲ್ಲಿ, ಹೆಂಡತಿ ಸೇವೆ ಮಾಡೋ ಬಗ್ಗೆ ಎಷ್ಟು ಜನಕ್ಕೆ ಸಿಗುತ್ತೆ ಮಲ್ಲಿ ಈ ಪ್ರಪಂಚದಲ್ಲಿ? ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ. ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡ, ನೀನು ಆರಾಮಾಗಿರು. ಹಾಗಾದ್ರೆ ಸರಿ, ನನಗೂ ಖುಷಿನೇ. ಬಾ ಮಲ್ಕೊ. ಏನು ಖುಷಿನೋ ಏನೋ, ನನ್ನ ಒದ್ದಾಟ ನನಗೆ ಮಾತ್ರ ಗೊತ್ತು. ಫಾರೆಸ್ಟಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿದ್ದಿದ್ದು ಹುಲಿನ ತಂದು ಬೋನಲ್ಲಿ ಹಾಕ್ದಂಗೆ ಆಗಿದೆ ನನ್ನ ಪರಿಸ್ಥಿತಿ. ಇವಳು ಸೇವೆ ಮಾಡೋ ಕರ್ಮ ನನಗೆ. ಈ ಜೈಲಲ್ಲಿ ಇರೋರು ಅದು ಹೆಂಗಿರ್ತಾರಪ್ಪ,
ನನಗೆ ಈ ಮನೇಲಿ 2 ದಿನ ಇರೋಕ್ಕಾಗ್ತಿಲ್ಲ. ದೇಶವೆಂದರೆ ಕಲ್ಲಲ್ಲ, ಮಣ್ಣಲ್ಲ, ಗಡಿಯಲ್ಲ, ಬಾವುಟವಲ್ಲ, ಜಾತಿಯಲ್ಲ, ಧರ್ಮವಲ್ಲ, ಪಕ್ಷವಲ್ಲ, ನಾಯಕರಲ್ಲ, ಗುಡಿ ಚರ್ಚು ಮಸೀದಿಗಳಲ್ಲ, ದ್ವೇಷವಲ್ಲ, ದೊಂಬಿಯಲ್ಲ, ಕುಲವಲ್ಲ, ಮತವಲ್ಲ, ಇದ್ಯಾವುದೂ ಅಲ್ಲವೇ ಅಲ್ಲ. ದೇಶವೆಂದರೆ ಇಲ್ಲಿ ಬದುಕುವ ಜನ. ಆಹಾ, ಎಷ್ಟು ಅಂದಾಗ ಬರ್ದವ್ರೆ. ಯಾರು ಬರ್ತಿರ್ಬೋದು ಇದನ್ನ? ಅವ್ರ ಹೆಸರೇ ಹಾಕಿಲ್ಲ ನೋಡು, ಅದೇ ಬೇಜಾರಾಗೋದು. ಬರ್ದವ್ರ ಹೆಸರು ಹಾಕಕ್ಕೇನು ಇವ್ರಿಗ್ರು ಆಗ? ರೀ ಈ ಸಾಲ್ಗಳೆಲ್ಲ ಎಷ್ಟು ಅಂದಾಗವಲ್ವಾ? ಸೂಪರ್ ಆಗಿದೆ ಮಲ್ಲಿ, ನಾನು ಎಲ್ಲೂ ಕೇಳೇ ಇರಲಿಲ್ಲ. ಸಖತ್ತಾಗಿದೆ. ಯಾರು ಬರ್ದಿರೋದು? ಗೊತ್ತಿಲ್ಲ ರೀ, ಹೆಸರೇ ಹಾಕಿಲ್ಲ ಅವರು. ನೋಡು ಎಂತ ಕೆಲಸ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬರ್ದು ಹೆಸರೇ ಹಾಕಿಲ್ಲ. ಇವಳದ್ದೇನು ಹೇಳೋದು ಯಾವನಿಗೆ ಗೊತ್ತು. ಸುಮ್ಮನೆ ತಲೆ ತಿಂತಾಳೆ. ಇಲ್ಲ, ನಾನು ಹೀಗೆ ಉರ್ಕೊಂಡು ಕೂತಿದ್ರೆ ಆಗಲ್ಲ. ಸ್ವಲ್ಪ ಕೂಲ್ ಆಗಬೇಕು. ಈ ಮಲ್ಲಿಗೆ ನೀಟಾಗಿ ಬೆಣ್ಣೆ ಹಚ್ಚಿ ನೈಸ್ ಮಾಡಿ ಚೆನ್ನಾಗಿ ನೋಡಿಕೊಂಡ್ರೆ ಅಣ್ಣ ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ. ಎಕ್ಕುಟ್ಟೋಗಿರೋ ನನ್ನ ಇಮೇಜು ಸ್ವಲ್ಪನಾದರೂ ಟ್ರ್ಯಾಕಿಗೆ ಬರುತ್ತೆ. ಸೊ ನಾನಿವಾಗ ಈ ಮಲ್ಲಿಗೆ ನೈಸ್ ಹೊಡಿಬೇಕು. ಈ ಮಲ್ಲಿನ ಸ್ವಲ್ಪ ಮಲ್ಗೆ ಹೂ ಥರ ನೋಡ್ಕೋಬೇಕು. ಮಲ್ಲಿ, ಏನೋ ನೋಡ್ತಾ ಇದೀಯಾ? ಏನು ನೋಡ್ತಾ ಇದ್ದೆ? ಏನು ಇಲ್ಲ ರೀ, ಹಂಗೆ ಸುಮ್ಮನೆ ಏನೋ ನೋಡ್ತಾ ಇದ್ದೆ. ಸಮಯ ಕಳಿಬೇಕಲ್ಲ. ಸರಿ, ನೋಡು 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 ಮಲ್ಲಿ, ನಿನಗೆ ಕುಡಿಯೋದಕ್ಕೆ ಕಾಫಿ, ಟೀ, ಜ್ಯೂಸು ಏನಾದರೂ ಬೇಕಾ? ಇದೇನ್ರಿ ಇದು? ಒಳ್ಳೆ ಹೋಟ್ಲು ಸಪ್ಲೈಯರ್ ಕೇಳ್ದಂಗೆ ಕೇಳ್ತಿದ್ದೀರಾ? ಸಪ್ಲೈಯರ್? ಆಮಲ್ಲಿ ಒಂಥರ ಸಪ್ಲೈಯರ್. ನಿನಗೇನು ಬೇಕು ಬೇಡ ಎಲ್ಲ ನೋಡ್ಕೊಳ್ಳೋ ಅಂತ ನಿನಗೆ ಪರ್ಸ್ನಲ್ ಸಪ್ಲೈಯರ್ ಥರ. ಫುಲ್ ಟೈಮ್ ಜಾಬ್ ಅದೇ ಆಗಿದೆಯಲ್ವ ನನಗೀಗ. ಸರಿ ಹೇಳು ಮಲ್ಲಿ, ನಿನಗೇನು ಬೇಕು? ಏನು ಕುಡಿತ್ಯಾ? ಏನು ಬೇಡ ರೀ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಮಲ್ಲಿ, ನೀನೇನಾದರೂ ಹೇಳಲೇಬೇಕು, ನಾನು ಅದನ್ನು ತಂದು ಕೊಡಲೇಬೇಕು ಮಲ್ಲಿ. ಅಂದರೆ ಅದಕ್ಕೆ ನಾನಿರೋದು ನೀನು ಸೇವೆ ಮಾಡೋದಕ್ಕೆ. ನೀನು ಈ ಥರ ಬೇಡ ಅಂದ್ಬಿಟ್ರೆ ಹೇಗೆ ತಮ್ಮ? ನಾನೇನು ಮಾಡಲಿ? ನಿಂದು ಬೈಕೆಗಳು ಒಂದು ಲಿಸ್ಟ್ ಇದೆ ಅಂತ ಹೇಳ್ತಿದ್ಯಲ್ಲ, ಅದ್ರಲ್ಲಿ ಯಾವುದಾದ್ರೂ ಒಂದು ಹೇಳು, ನಾನು ಈಡೇರಿಸ್ತೀನಿ. ನನಗೆ ಇವಾಗ ಖಾರವಾಗಿ ಏನಾರ ತಿನ್ಬೇಕು ಅನಿಸ್ತಾ ಐತೆ. ಸೂಪರ್ ಮಲ್ಲಿನಿ, ನೋಡ್ತಾ ಹೀಗೋಗಿ ಬರ್ತೀನಿ, ನೀನು ಆಸೆ ಈಡೇರಿಸ್ತೀನಿ. ನೋಡ್ತಾ ಕರ್ಮ, ಸಿಂಪತಿ ವೋಟ್ಗೋಸ್ಕರ ಏನೇನೆಲ್ಲ ಮಾಡ್ಬೇಕಪ್ಪ. ಇವಳು ಬಕೆಟ್ ಹಿಡಿಯೋದೇ ನನ್ನ ಲೈಫ್ ಆಗೋಗಿದೆ. ಗೌತಮರೇ, ಒಂದು ನಿಮಿಷ ಕಣ್ಮುಚ್ಚಿ. ಕಣ್ಣು ಮುಚ್ಬೇಕಾ? ಏಕೆ? ಕಣ್ಮುಚ್ಚಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಕಣ್ಮುಚ್ಚಿ. ಓಕೆ. ಏನಿದು? ಗೌತಮ್ ಅವರೇ, ಕಣ್ಣು ಮುಚ್ಚಿದ್ರೆ ಕಾಣಿಸಲ್ಲ ಅಂತ ನಂಗೆ ಗೊತ್ತು. ನೀವು ಕಣ್ಣು ಬಿಟ್ಟ ಮೇಲೆ ಏನು ಅಂತ ಕೇಳ್ತಿದ್ರಲ್ಲ, ಗಿಫ್ಟು. ನನಗೆ ಗಿಫ್ಟ್ ಕೊಡ್ತಾ ಇದ್ದೀರಾ? ಯಾವ ಖುಷಿಗೆ? ನನ್ನ ಖುಷಿಗೆ. ಏನಿದೆ? ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ. ವಾವ್, ತಾಯಿ ಮಗು ಚೆನ್ನಾಗಿದೆ. ಇದನ್ನು ನೋಡ್ತಾ ಇದ್ರೆ ಮನಸ್ಸು ಹಾಗೇ ಹಿಂದೆ ಕೊಡುತ್ತೆ. ಅಮ್ಮ ನೆನಪಾದ್ರ? ಕೆಲವಷ್ಟನ್ನ ನಾವು ಎಷ್ಟು ಮರಿಬೇಕು ಅಂತ ಅಂದ್ಕೊಂಡ್ರು ಅದಷ್ಟು ಸುಲಭವಾಗಿ ನಮ್ಮನ್ನು ಬಿಡಲ್ಲ. ಮರೆತು ನಾವು ಮುಂದೆ ಹೋಗಿದ್ದೀವಿ ಅಂತ ಅನ್ಕೋತೀವಿ, ಆದರೆ ಅದು ನಮ್ಮ ನೆರಳು ಹಾಗೆ ನಮ್ಮ ಹಿಂದೆನೇ ಇರುತ್ತೆ. ನಾವು ಅದನ್ನು ಮರ್ತೋಗಿದ್ದೀವಿ ಅಂತ ನಮಗೆ ನಾವು ಸಮಾಧಾನ ಮಾಡ್ಕೋಬೇಕಷ್ಟೆ. ಅಷ್ಟು ಸುಲಭವಾಗಿ ಮರಿ ಆಗಿದ್ರೆ ಎಲ್ಲರೂ ಆರಾಮಾಗಿ ಇರ್ತಾ ಇದ್ರು ಅಂತ ಅನ್ಸುತ್ತೆ. ಕೆಲವು ನೋವುಗಳ ಮೂಲ ನೆನಪೇ ಆಗಿರುತ್ತೆ.
ಕೆಟ್ಟ ನೆನಪುಗಳು ಸಾಯಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಅಷ್ಟು ಕಷ್ಟ ಕೊಡುತ್ತೆ, ಅಷ್ಟು ಒತ್ತಾಡಿಸ್ಬಿಡುತ್ತೆ. ಬೇಡ, ತುಂಬ ಕಷ್ಟ ಅದು. ಐ ಆಮ್ ಸೋ ಸಾರಿ. ನಾನು ಹಳೇದನ್ನ ಕೆದಕಿ ನಿಮಗೆ ನೋವು ಕೊಟ್ಬಿಟ್ಟೆ. ರಿಯಲಿ ವೆರಿ ಸಾರಿ. ಇಟ್ಸ್ ಓಕೆ, ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಎಲ್ಲ ನೆನಪಿನ ತಪ್ಪ. ನೆನಪಿಗೆ ಒಂದು ನೆಪ ಬೇಕಷ್ಟೆ. ಎನಿವೆ, ಥ್ಯಾಂಕ್ಸ್ ಫಾರ್ ದಿಸ್. ಹೌದು, ಸಡನ್ ಆಗಿ ಈ ಗಿಫ್ಟ್ ಯಾಕೆ ಕೊಟ್ರೆ? ಹೇಳಿದ್ನಲ್ಲ ನನ್ನ ಖುಷಿಗೆ ಅಂತ. ಯಾಕೆ ಅಷ್ಟೊಂದು ಖುಷಿ? ಯಾಕಂದ್ರೆ ನೀವು ಮನೆಯವ್ರಿಗೆ ಅಷ್ಟೊಂದು ಕೇರ್ ಮಾಡ್ತೀರಾ, ಎಲ್ರನ್ನೂ ಅಷ್ಟೊಂದು ಪ್ರೀತಿಸ್ತೀರಾ. ಅವ್ರು ಕೇಳಿದ್ದನ್ನ ಕೇಳದೆ ಇರೋದನ್ನ ಅವ್ರಿಗೆ ಸಿಗೋ ಥರ ಮಾಡ್ತೀರಾ. ಅವ್ರನ್ನ ತುಂಬಾನೇ ಪ್ರೀತಿಸ್ತೀರ. ಈಗ ಮಲ್ಲಿ ವಿಚಾರದಲ್ಲೇ ನೋಡಿ, ಅವಳ ಮಗು ಚೆನ್ನಾಗಿರ್ಬೇಕು ಅಂತ ಜಯದೇವ್ ಅವ್ರಿಗೆ ಲೀವ್ ಕೊಟ್ಟು ಮಲ್ಲಿನ ಕೇರ್ ಮಾಡೋ ಥರ ಮಾಡಿದ್ರಿ. ಎಲ್ರಿಗೂ ತಾಯಿ ಪ್ರೀತಿ ಅಷ್ಟೇ ಪರಿಶುದ್ಧವಾದ ಪ್ರೀತಿನ ಕೊಡ್ತೀರಾ. ಎಲ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತೀರಾ. ಎಲ್ರಿಗೂ ಅಷ್ಟು ಮಾಡೋರಿಗೆ ನನ್ನ ಕಡೆಯಿಂದ ಏನೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಕಡೆಯಿಂದ ಅಷ್ಟೇ ಅಲ್ಲ, ಮನೆಯಲ್ಲಿ ಎಲ್ಲರ ಪರವಾಗಿ ನಿಮಗೆ ಕೊಡ್ತಿರೋ ಗಿಫ್ಟ್ ಅಂತ ಅನ್ಕೊಳ್ಳಿ. ನೀವು ಇಷ್ಟು ಹೇಳದ ಮೇಲೆ ಇದು ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಅಂದರೆ ನಾನು ಕೊಟ್ಟಿದ್ದಕ್ಕೆ ಸ್ಪೆಷಲ್ ಇಲ್ವಾ? ಹಾಗಲ್ಲ ಕಣ್ರಿ, ನಿಜವಾಗ್ಲೂ ಇದು ಸ್ಪೆಷಲ್ಲೇ. ಬಟ್ ನೀವು ಇನ್ನೊಂದಷ್ಟು ಹೇಳಿದ್ರಲ್ಲ, ಹಾಗಾಗಿ ಇದು ಇನ್ನೂ ಸ್ಪೆಷಲ್ ಅಂತ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಕಣ್ರಿ, ನಾನು ಇದನ್ನು ಹೇಳ್ತಾ ಇರೋದು ನನ್ನ ಮನಸ್ಸಿನ ಆಳದಿಂದ, ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸಾಕು, ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು. ನಿಮ್ಮ ವಿಷಯದಲ್ಲಿ ಯಾವುದು ಜಾಸ್ತಿ ಅಲ್ಲ ರೀ, ಎಲ್ಲನೂ ಕಡಿಮೆನೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದಿಸ್ ಲವ್ಲಿ ಗಿಫ್ಟ್. ಥ್ಯಾಂಕ್ಸ್ ಎಲ್ಲ ಏನು ಬೇಕಿಲ್ಲ. ಇನ್ನೇನು ಬೇಕು? ಡೋರ್ ಓಪನ್ ಇದೆ. ಕ್ಲೋಸ್ ಮಾಡಲಾ? ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ಲ, ಅಷ್ಟೇ ಸಾಕು. ಬೇಕಿದ್ರೆ ನಾನು ಕೇಳಿ ತಗೋತೀನಿ. ಕೊಡೋದಕ್ಕೆ ನಾವು ರೆಡಿ. ಟೈಮ್ ಆಯಿತು, ನೀವು ಆಫೀಸ್ಗೆ ಹೊರಡಿ. ಓಕೆ, ಬಾಯ್. ಬಾಯ್. ಮಲ್ಲಿ ಹೊಟ್ಟೆಯಲ್ಲಿ ಮಗು ಇರೋದಕ್ಕೆ ಇಷ್ಟು ಕೇರ್ ಮಾಡ್ತಿದ್ದಾರೆ. ಇನ್ನು ನನಗೆ ಮಗು ಆದಾಗ ಇನ್ನೆಷ್ಟು ಕೇರ್ ಮಾಡಲ್ಲ ಇವರು.